Hello students, welcome back to Statistics by Savita. ಇಲ್ಲಿ 5 ಮಾರ್ಕ್ಸು ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಏನು ಮಾಡಿದೆ ನಾನು ಕಂಪಲ್ಸರಿ ಬರುವಂಥ ಅಂದರೆ ಫಿಕ್ಸ್ಡ್ ಇರುವಂಥ ಕ್ವಶನ್ನು ಟ್ಯಾಲಿಬಾರ್ನ ನಿಮ್ಗೆ ಮಾಡಿ ತೋರಿಸಿದ್ದೆ. ಸೇಮ್ ಇಲ್ಲಿ ನಾನು ಮತ್ತೆ ನೆಕ್ಸ್ಟ್ 28th ಕ್ವಶನ್ ನಂಬರ್ 28ನ ಈಗ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. 28th ಕ್ವಶನು ಬ್ಲ್ಯಾಂಕ್ ಟೇಬಲ್ಲು. ಹೌದಾ, ಬ್ಲ್ಯಾಂಕ್ ಟೇಬಲ್ ಇದನ್ನ ಹೆಂಗೆ ಡ್ರಾ ಮಾಡ್ತೀರಾ ಅಂತ. 5 ಮಾರ್ಕ್ಸ್ ಹೆಂಗೆ ತೊಗೊಳ್ಬೇಕದು, ಫುಲ್ 5 ಮಾರ್ಕ್ಸ್ ತೊಗೊಳ್ಬೇಕಂದ್ರೆ ಕರೆಕ್ಟಾಗಿ ಹೇಗೆ ಮಾಡ್ತೀರಾ ಅಂತ ತೋರಿಸ್ಕೊಡ್ತೀನಿ ನೋಡಿ ನಾ. ಓಕೆ, ಮಾಡಲ್ ಕ್ವಶನ್ ಪೇಪರಲ್ಲಿ ಇರುವಂಥದ್ದೇ 3 ಕ್ಯಾರೆಕ್ಟರಿಸ್ಟಿಕ್ಸ್ ಕೊಟ್ಟಿದ್ದಾರೆ ನೋಡಿ. 28th ಕ್ವಶನ್ನು 3 ಕ್ಯಾರೆಕ್ಟರಿಸ್ಟಿಕ್ಸ್. ಫಸ್ಟ್ ಕ್ಯಾರೆಕ್ಟರ್ ಬಂದುಬಿಟ್ಟು ಇಲ್ಲಿ ಕ್ಲಾಸ್ ಅಂತಿದೆ. ಹೌದಾ, ಕ್ಲಾಸ್ ಈಸ್ ಈಕ್ವಲ್ಸ್ ಟು ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC. ಸೆಕೆಂಡು ಕ್ಯಾರೆಕ್ಟರಿಸ್ಟಿಕ್, ಫಸ್ಟ್ ಒನ್, ಸೆಕೆಂಡ್ ಒನ್, ಸೆಕ್ಸ್, ದಟ್ ಈಸ್ boys and girls. Faculty, third one is a faculty, that is arts, commerce, science. ಈ 3 ಕ್ಯಾರೆಕ್ಟರಿಸ್ಟಿಕ್ಸ್ನ ಒಂದು ಬ್ಲ್ಯಾಂಕ್ ಟೇಬಲಲ್ಲಿ ಫಿಟ್ ಮಾಡೋಣ ಅಂತ ನೋಡಿ. ಫಸ್ಟ್ ನೀವೇನು ತೊಗೊಳ್ತೀರಾ, ಟೈಟಲ್ ಬರೀತೀರಾ. ಟೈಟಲ್ ಏನಂತಿದೆ, ಬ್ಲ್ಯಾಂಕ್ ಟೇಬಲ್ ಟು ಶೋ ದ ಇನ್ಫಾರ್ಮೇಷನ್ ಆಫ್ ದ ಸ್ಟೂಡೆಂಟ್ಸ್. ಶೋ ದ ಇನ್ಫಾರ್ಮೇಷನ್. ಎಲ್ಲಿ ಇದು ಏನು ಅಂತ ಕೊಟ್ಟಿಲ್ಲ, ಇನ್ಫಾರ್ಮೇಷನ್ ಆಫ್ ದ ಸ್ಟೂಡೆಂಟ್ಸ್ ಅಂತ ಟೈಟಲ್ ಬರಿತೀವಿ ನಾವು. ಮತ್ತು ಇಲ್ಲಿ ಟೇಬಲ್ ನಂಬರ್ 1 ಅಂತ ಸೈಡ್ಗೆ ರೈಟ್ ಸೈಡು 1 ಅಂತ ಹಾಕ್ಕೊಂಡು ಬಿಡ್ತೀವಿ. ಇಲ್ಲಿ ಒಂದು ಸ್ಕೇಲ್ ತೊಗೊಂಡ್ಬಿಟ್ಟು ನೀವು ಸರಿಯಾಗಿ ಒಂದು ಬ್ಲ್ಯಾಂಕ್ ಟೇಬಲ್ನ ಡ್ರಾ ಮಾಡ್ಕೊಳ್ಳಿ. 3 ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಯಲ್ಲ, 2 ಕ್ಯಾರೆಕ್ಟರಿಸ್ಟಿಕ್ಸ್ನ ಒಂದು ಸೈಡು, ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ಒಂದು ಸೈಡ್ ತಗೊಳ್ಳೋಣಂತೆ. ಈಗ 2 ಕ್ಯಾರೆಕ್ಟರಿಸ್ಟಿಕ್ಸ್ನ ರೋ ಸೈಡ್ ತೊಗೊಂಡ್ಬಿಡ್ತೀನಿ ನಾನು. ದಟ್ ಈಸ್ ಅ ಫಸ್ಟ್ PUC, ಓಕೆ, ಸೆಕೆಂಡ್ PUC. ಓಕೆ, ಇಲ್ಲಿ ಬಾಯ್ಸ್ ಸೆಕ್ಸ್ ತಗೊಳ್ತೀನಿ, ಗರ್ಲ್ಸ್ ಟೋಟಲ್, ಬಾಯ್ಸ್ ಗರ್ಲ್ಸ್ ಟೋಟಲ್. ಓಕೆ, ಇಲ್ಲಿ ಬಂದುಬಿಟ್ಟು ಕ್ಲಾಸು ಮತ್ತು ಇದಂತೂ ಕ್ಲಾಸು ಮತ್ತು ಸೆಕ್ಸ್ ಬಂತಿಲ್ಲಿ ಕ್ಲಾಸ್. ಓಕೆ, ಇಲ್ಲಿ ಫ್ಯಾಕಲ್ಟಿನ ತೊಗೊಳ್ತೀವಿ. ಇಲ್ಲಿ ಫ್ಯಾಕಲ್ಟಿ ಏನಿದೆ, ಆರ್ಟ್ಸ್, ಇಲ್ಲೊಂದು ಲೈನ್ ತೊಗೊಂಡ್ಬಿಡಿ, ಕಾಮರ್ಸ್, ಸೈನ್ಸ್. ಇಲ್ಲೂ ಕೂಡ ನೀವು ಒಂದು ಟೋಟಲ್ ಕಾಲಮ್ನ ತೊಗೊಳ್ಬೋದು. ಯಾಕಂತಂದರೆ ಟೋಟಲ್ ಆಫ್ ಆರ್ಟ್ಸು, ಫಸ್ಟ್ PUC, ಸೆಕೆಂಡ್ PUC, ಬಾಯ್ಸ್ ಎಷ್ಟು, ಗರ್ಲ್ಸ್ ಎಷ್ಟು ಅಂತ ಕ್ಲಿಯರ್ ಆಗುತ್ತೆ. ಇದು ಬಾಡಿ ಆಫ್ ದ ಟೇಬಲ್ಲು. ಇಲ್ಲಿ ರೋಸು ಮತ್ತು ಕಾಲಮ್ಸು. ಓಕೆ, ಕ್ಯಾಪ್ಷನ್ನು, ಕಾಲಮ್ಸ್ಗೆ ಕ್ಯಾಪ್ಷನ್ ಅಂತೀವಿ, ರೋಸ್ಗೆ ಸ್ಟಬ್ಸ್ ಅಂತೀವಿ ಇಲ್ಲಿ. ಓಕೆ, ದೆನ್ ಅದು ಕೂಡ ಅಲ್ಲಿ 1 ಮಾರ್ಕಲ್ಲಿ ಬರ್ಬೋದು. ಇದು ಟೋಟಲ್. ಇಲ್ಲಿ ಬಂದುಬಿಟ್ಟು ಹೆಡ್ ನೋಟು. ಏನಾದರೂ ಹೆಡ್ ನೋಟ್ ಇದ್ದರೆ, ಸೋರ್ಸ್ ಇದ್ದಾಗ ಮಾತ್ರ ಅಲ್ಲಿ ಅಪ್ಲೈ ಆಗುತ್ತೆ. ಫುಟ್ ನೋಟ್ ಅಂದಾಗ ಕ್ಲಾರಿಫಿಕೇಷನ್ ಆಫ್ ದಿಸ್. ಈಗ B ಅಂತಂದರೆ ಏನು, ವಾಟ್ ಈಸ್ B ಮೀನ್ಸ್ ದಟ್ ಈಸ್ ಅ ಬಾಯ್ಸ್, G ಮೀನ್ಸ್ ದಟ್ ಈಸ್ ಅ ಗರ್ಲ್ಸ್, T ಮೀನ್ಸ್ ದ ಟೋಟಲ್. ಇಲ್ಲಿ ಸೋರ್ಸ್ ಅಂತ ಬರುತ್ತೆ. ಸೋರ್ಸಲ್ಲಿ ಏನು ನಮ್ಮ ಡೇಟಾ ಹಾಕ್ತಾ ಇಲ್ಲಲ್ಲ ನಾವು, ಡೇಟಾ ಹಾಕಿದರೆ ಮಾತ್ರ ಅಲ್ಲಿ ಎಲ್ಲಿಂದ ತೊಗೊಂಡಿರೋದು ಸೋರ್ಸು ಅಂತ
ಹಾಕ್ತೀವಿ. ಇದು ಕರೆಕ್ಟಾಗಿ ಎಷ್ಟು ನೀವು ಕಂಪ್ಲೀಟಾಗಿ ಫುಟ್ ನೋಟು, ಹೆಡ್ ನೋಟು, ಸೋರ್ಸು ಕಂಪ್ಲೀಟಾಗಿ ಅಲ್ಲಿ ಫಿಟ್ ಮಾಡಿದರೆ ಕ್ಯಾರೆಕ್ಟರಿಸ್ಟಿಕ್ಸು 3 ಕ್ಯಾರೆಕ್ಟರಿಸ್ಟಿಕ್ಸೇ ಕೊಡೋದು ನಿಮಗೆ ಎಕ್ಸಾಮಲ್ಲಿ. ಅದನ್ನು ಕರೆಕ್ಟಾಗಿ ಫಿಲ್ಲಪ್ ಮಾಡಿಕೊಂಡ್ರಿ ಅಂತಂದರೆ ಫುಲ್ 5 ಮಾರ್ಕ್ಸ್ ನಿಮಗೆ ಬರುತ್ತಿದ್ದು ಸರಿಯಾಗಿ ಹಾಕ್ಕೊಂಡ್ರೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ನಿಮಗೆ ಇದು ಅರ್ಥ ಆಗಿದ್ದರೆ ಒಂದು ಥ್ಯಾಂಕ್ಸ್ ಅಂತ ಕಮೆಂಟ್ ಹಾಕಿ.